ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶಿವರಾತ್ರಿ ಆಗಿದ್ದರಿಂದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಆಗಿರೋದ್ರಿಂದ ನಮ್ಮದು ಸಾಯಂಕಾಲ ಪೂಜೆ ಯಾವಾಗಲೂ. ಹಾಗಾಗಿ ಇವಾಗ ಸ್ನಾನ ಮಾಡಿಬಿಟ್ಟು ದೇವ್ರ ಸಾಮಾನು ಮಧ್ಯಾಹ್ನನೇ ಸ್ವಚ್ಛ ಮಾಡಿಟ್ಟಿದ್ದೆ. ಇವಾಗ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ. ಈಗ ನಾವು ಈಶ್ವರನಿಗೆ ಅಭಿಷೇಕ ಮಾಡ್ತೀವಿ ಶಿವರಾತ್ರಿಯಲ್ಲಿ. ಹೇಗೆ ಮಾಡ್ತೀವಿ ಏನು ಅಂತ ಹೇಳಿ ತೋರಿಸ್ತೀನಿ. ಮತ್ತು ಏನೇನೆಲ್ಲ ಬೇಕು ಅದಕ್ಕೆ ಅಂತಲೂ ತೋರಿಸ್ತೀನಿ. ಈ ಸತಿ ಸಿಂಪಲ್ ಆಗಿದೆ ನಮ್ಮದು ಹಬ್ಬ. ಇಲ್ಲ ಅಂದರೆ ಒಂದು 2-3 kg ಹಣ್ಣೆ ಆಗಿರುತ್ತೆ ನಮ್ಮ ಮನೇಲಿ. ಆದರೆ ಈ ಸತಿ ಏನು ತರಿಸಿಲ್ಲ ನಾನು ಜಾಸ್ತಿ. ಹಾಗಾಗಿ ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ. ಇನ್ನು ದೇವ್ರ ಸಾಮಾನು ಸ್ವಚ್ಛ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ದೇವ್ರ ಸಾಮಾನ್ಗಂತಾನೆ, ಬೆಳ್ಳಿ ಸಾಮಾನ್ಗಂತಾನೆ ಎಸ್ಪೆಷಲಿ ಒಂದು ಕೋಲ್ಗೇಟ್ ಪೇಸ್ಟು ಮತ್ತು ಬ್ರಷು ಎತ್ತಿಟ್ಬಿಟ್ಟಿರ್ತೀನಿ ದೇವ್ರ ಮನೇಲಿ. ಯಾಕಂದರೆ ನಾವು ಯೂಸ್ ಮಾಡೋದೆಲ್ಲ ಯೂಸ್ ಮಾಡಲ್ಲ, ಇದಕ್ಕಂತಾನೆ ಸಪ್ರೇಟು. ಯಾಕಂದರೆ ಸಂದಿಗೊಂದಿಯಲ್ಲೆಲ್ಲ ಕೈ ಹಾಕಿ ತಿಕ್ಕೋಕ್ಕಾಗಲ್ಲ ಅಂತ ಹೇಳಿ ಬ್ರಷನ್ನ ಯೂಸ್ ಮಾಡ್ತೀನಿ. ಹಾಗಾಗಿ ನಾನು ಇದನ್ನು ಟ್ರಿಕ್ಸ್ ಯೂಸ್ ಮಾಡ್ತೀನಿ. ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಇದೊಂದು ಕ್ಲಿಪ್ಪಿಂಗ್ ಮಾತ್ರ. ಇನ್ನು ನಾನು ಚೈನ್ ಆಗಲಿ ಮತ್ತು ರಿಂಗ್ ಆಗಲಿ ನಾವೇನಾದರೂ ಇವಾಗ ಯೂಸ್ ಮಾಡ್ತಾ ಇರ್ತೀವಿ, ಅದು ಕಪ್ಪಾಗಿರುತ್ತೆ. ಆವಾಗ ನೀವು ಕೋಲ್ಗೇಟ್ ಪೇಸ್ಟ್ ಹಾಕಿ ಉಜ್ಜಿದ್ರೂ ಎಷ್ಟು ಫಳ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ಹೇಳಿ. ನಾವು ಈಶ್ವರನ ಅಭಿಷೇಕಕ್ಕೋಸ್ಕರ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಇಲ್ಲೇ ಆ್ಯಪಲ್ ತೊಗೊಂಡಿದ್ದೀನಿ, ಹಾಗೆ ಆರೆಂಜು, ಇಲ್ಲಿ ದ್ರಾಕ್ಷಿ ತೊಗೊಂಡಿದ್ದೀನಿ, ಇದು ಜೇನುತುಪ್ಪ, ಇದು ಕಲ್ಸಕ್ಕರೆ. ನೀವು ಸಕ್ಕರೆ ಕೂಡ ಹಾಕೋಬೋದು, ನಾವು ಕಲ್ಸಕ್ಕರೆ ಹಾಕ್ಕೊಳ್ತೀವಿ. ಕಲ್ಸಕ್ಕರೆ ಹಾಕೊಂಡ್ರೆ ಶ್ರೇಷ್ಠ ಅಂತ. ಇಲ್ಲಿ ಸ್ವಲ್ಪ ಬಾದಾಮಿ, ಹಾಗೆ ದ್ರಾಕ್ಷಿ, ಗೋಡಂಬಿ, 1 ಕಪ್ಪು ಹಾಲು. ಈಗ ಹೇಗೆ ಅಭಿಷೇಕ ಮಾಡ್ತಾರಂತ ತೋರಿಸ್ತೀನಿ ಬನ್ನಿ. ಈ ವರ್ಷ ಸಿಂಪಲ್ ಆಗಿದೆ ನಮ್ಮದು ಹಬ್ಬ. ಇಲ್ಲಾಂದರೆ ಹೂವು ಎಲ್ಲ ತೊಗೊಂಡು ಬರೋರು, ಯಾಕೋ ಈ ಸತಿ ತೊಗೊಂಡು ಬಂದಿಲ್ಲ. ನಾವು ಸ್ವಲ್ಪ ಯಾಕೋ ಬೇಜಾರಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಅಭಿಷೇಕ ಮಾಡ್ತೀವಿ ಅಂತ ತೋರಿಸ್ತೀನಿ. ಇನ್ನು ಶಿವರಾತ್ರಿ ಹಬ್ಬ ಯಾಕೆ ಆಚರಿಸ್ತಾರೆ ಅಂತಂದರೆ, ನನಗೆ ಗೊತ್ತಿರೋಷ್ಟು ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇನ್ನು ಶಿವನು ಪಾರ್ವತಿನೂ ಮದುವೆ ಆಗಿದ್ದ ದಿವಸ, ಮತ್ತು ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಈಶ್ವರನು ಲಿಂಗ ರೂಪದಲ್ಲಿ ಜಗತ್ತಿಗೆ ಪ್ರಸಿದ್ಧವಾಗಿದ್ದ ದಿನ ಅವತ್ತು. ಹಿರಿಯರು ಏನಂತಾರೆ ಅಂತಂದರೆ, ಶಿವರಾತ್ರಿ ಬಂತು ಅಂದರೆ ಅಪ್ಪ ಇನ್ಮೇಲೆ ಶಿವ ಶಿವ ಹರ ಹರ ಅನ್ಬೇಕಪ್ಪ, ಸೆಕೆಗೆ ಚಳಿಗಾಲ ಹೋಗಿ ಬೇಸಿಗೆಗಾಲ ಶುರುವಾಯಿತು ಅಂತ ಹೇಳ್ತಾರೆ. ಇನ್ನು ದೇಹಕ್ಕೆ ಬರೀ ತಂಪಾದ ಮೊಸರು, ಹಾಲು ಮತ್ತು ಹಣ್ಣುಗಳು ಮಾತ್ರ ಸೇವಿಸಬೇಕು ಅಂತ ಹೇಳ್ತಾರೆ. ನನಗೆ ಇಷ್ಟರ ಮಟ್ಟಿಗೆ ಮಾತ್ರ ಗೊತ್ತಿತ್ತು ಶಿವರಾತ್ರಿ ಬಗ್ಗೆ. ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಶಿವರಾತ್ರಿ ಹಬ್ಬ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಮ್ಮ ಮನೇಲಿ. ನಿಮ್ಮ ಮನೇಲಿ ಹೇಗಾಯಿತು ಅಂತ ಕೂಡ ಕಮೆಂಟ್ ಮಾಡಿ. ಓಂ ಓಂ ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಓಂ ನಮಃ ಶಿವಾಯ. ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ ನಮಃ ಶಿವಾಯ. ಶಿವಾಯ ನಮಃ. ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ ನಮಃ. ಹಾಕ್ಬಾ ಹಿಡ್ಕಾಯಿ.
ಇನ್ನೇನು ಪೂಜೆ ಎಲ್ಲ ಚೆನ್ನಾಗಾಯಿತು, ಅಭಿಷೇಕನೂ ಆಯಿತು, ಪ್ರಸಾದ ಇನ್ನೇನು ತೊಗೊಳ್ಳೋಣ ಅನ್ನೋ ಟೈಮಿಗೆ ಕರೆಂಟ್ ಹೋಗ್ಬಿಡ್ಬೇಕಾ. ಏನೋ ನಮ್ಮ ಪುಣ್ಯ, ಪೂಜೆ ಆದಮೇಲೆ ಕರೆಂಟ್ ಹೋಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು, ನನ್ನ ಮಗಳು ಪೂಜೆ ಎಲ್ಲ ಆದಮೇಲೆ ಗೊಂಬೆನೂ ಎತ್ಕೊಂಬಂದವಳೆ. ಗೊಂಬೆಗೂ ಕೈ ಮುಗ್ಸೋಣ ಅಂತ ಹೇಳಿ, ನೋಡಿ ಹೆಂಗೆ ಮಾತಾಡ್ತಾಳೆ ಅಂತ. ಚಿನ್ನುಗೂ ಮಾಡಿಸಿದೆ, ಚಿನ್ನು ಕರ್ಕೊಂಬಂದೆ ಕೈ ಮುಗ್ಸಕ. ಪ್ರಸಾದ ತಿನ್ಸಿದೆ ಚಿನ್ನುಗೆ. ಮುಟ್ಬೇಡಿ, ಉದ ಕಡೆ ಚೂಸ್ತತಿವ. ಬಾ ಬಾ ಸಾಕು, ಬಾ ಸಾಕು, ಬಾ. ಬ್ಯಾಡ ಬಾ, ಸಾಕು, ಸುಡ್ತೈತಿ ಅದು. ಬಾ. ಇನ್ನು ರಾತ್ರಿ ಊಟಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಬಿಡೋಣ, ತರಕಾರಿ ಉಪ್ಪಿಟ್ಟು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಈ ಟೈಮಲ್ಲಿ ಶಿವರಾತ್ರಿ ದಿವಸ ಏನಂತಂದರೆ ಅವಲಕ್ಕಿ ಮೊಸರು, ಉಸುಳಿ ಈ ಥರ ತಿನ್ನಬೇಕು. ಅಂದರೆ ಉಪವಾಸ ಮಾಡ್ತಾರಲ್ಲ ಅವರು, ನಾವು ಕೂಡ ತಿನ್ಬೋದು, ಆದರೆ ಉಪವಾಸ ಏನೂ ಮಾಡ್ತಾ ಇಲ್ವಲ್ಲ ನಾವು, ಹಾಗಾಗಿ ಸ್ವಲ್ಪ ಉಪ್ಪಿಟ್ಟೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆದ್ರೂ ಇವತ್ತು ಉಪವಾಸನೇ ಆಗೋಗ್ಬಿಟ್ಟಿದೆ ನಮ್ಮದು. ನಾವು ಉಪವಾಸನೆ ಮಾಡ್ತಾ ಇರಲಿಲ್ಲ. ಯಾವಾಗಿಂದ ಪಕ್ಕ ಮಾಡ್ತಿದ್ವಿ. ಇವಾಗ ನೋಡು, ಉಪ್ಪಿಟ್ಟು ರೆಡಿ, ಬಿಸಿ ಬಿಸಿ ಉಪ್ಪಿಟ್ಟು. ನೀವು ಈ ಕಡೆ ಉಪ್ಪಿಟ್ಟು ರೆಡಿ ಆಗೋ ಅಷ್ಟರೊತ್ತಿಗೆ ಆನಂದೇಶ್ವರ ದೇವ್ರದ್ದು ತೇರು ಕೂಡ ಬಂತು ನಮ್ಮ ಮನೆ ಹತ್ರನೇ. ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಾವು. ಮಾಮಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇಲ್ಲೇ. ಹೇಳಿ ಕುಂಕುಮ ಹಚ್ಚಿಸ್ಕೋಬೇಕು, ದೇವ್ರ ಮೂಕು ಇದೆ ನೋಡೋ ಮೇಲೆ. ಹಿಡಿ ಪತ್ತು ಇವಳು ಬಾಳೆ ಇದೆ ಅಲ್ಲಿ ಎದುರುಗಡೆ ಆಂಟಿ.